ಎಲ್ರಿಗೂ ನಮಸ್ಕಾರ. ಉಪ್ಕಾರ್ ಇಂಡಿಯನ್ ಗ್ಯಾಸ್ ಸರ್ವಿಸ್ನ ಗ್ಯಾಸ್ ಬಳಕೆದಾರರಿಗೆ ಇದು ಮಾಹಿತಿ ಕೊಡಬೇಕಂತ ಇವತ್ತಿನ ಉದ್ದೇಶ. ಮಾಹಿತಿ ಏನಂದರೆ, KYC ಮಾಡಿಸ್ಬೇಕಾಗುತ್ತೆ ನೀವು. ಮತ್ತು ಮಿಸ್ ಕಾಲ್ ಬುಕ್ಕಿಂಗ್ ಒಂದು ನಂಬರ್ ಇರುತ್ತೆ, ಅದಕ್ಕೆ ಮಿಸ್ ಕಾಲ್ ಕೊಟ್ಟರೆ ನಿಮ್ಮದು ಬುಕ್ಕಿಂಗ್ ಆಗುತ್ತೆ. DSC ನಿಮಗೆ ನಿಮ್ಮ ಸಿಲಿಂಡರ್ ನಿಮಗೆ ತಲುಪ್ತಾ ಇದೆಯಾ ಅಂತ ಒಂದು ನಂಬರ್ ಬರುತ್ತೆ. ಆ DSC ನಂಬರ್ ನೀವು ಎಲ್ಲರೂ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಯಾಕಂದರೆ DSC ನಂಬರ್ ಇಲ್ಲ ಅಂದರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ಶೂರೆನ್ಸ್ ಅದನ್ನು ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ, ಸಬ್ಸಿಡಿ ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರೂ DSC ನಂಬರ್ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಮತ್ತು ನಿಮ್ಮ 3 ವರ್ಷ ಆಗಿದ್ದರೆ ನಿಮ್ಮ ಸುರಕ್ಷಾ ಹೌಸ್ ಪೈಪ್ನ ದಯವಿಟ್ಟು 3 ವರ್ಷ ಆಗಿಬಿಟ್ರೆ ಅದ್ರದ್ದು ಆಯುಷ್ ಆಗಿಬಿಟ್ಟಿರುತ್ತೆ, ಅದನ್ನು ಚೇಂಜ್ ಮಾಡಿಸ್ಬಿಡಿ. ನಮ್ಮ ಹುಡುಗರು ಬರ್ತಾರೆ, ನೀವು ಅವ್ರಿಗೆ ಹೇಳಿದರೆ ಅವರು ಚೇಂಜ್ ಮಾಡಿ ಎಂಟ್ರಿ ಮಾಡಿ ಬರ್ತಾರೆ. ಮತ್ತೆ ಮುಂದೆ 3 ವರ್ಷ ನಂತರ ಮತ್ತೆ ಚೇಂಜ್ ಮಾಡ್ತಾರೆ. ಹಾಗೆ ಮೊಬೈಲ್ ನಂಬರ್ ನಿಮ್ಮದು ಏನಾದರೂ ಕಳೆದೋಗಿದ್ರೆ ಇಲ್ಲ ಬೇರೆಯವರು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಬೋದು. ಮತ್ತು ಹೆಸರು ನಿಮ್ಮ ಹೆಸರಲ್ಲಿ, ನಿಮ್ಮ ತಾಯಿ ಹೆಸರಲ್ಲಿ, ಇಲ್ಲ ನಮ್ಮ ತಂದೆ ಹೆಸರಲ್ಲಿ ಕನೆಕ್ಷನ್ ಇದೆ, ಅವ್ರು ತೀರೋಗಿದ್ದಾರೆ, ಆ ಕನೆಕ್ಷನ್ನ ನೀವು ಮತ್ತೆ ಇಲ್ಲಿ ಆಫೀಸಿಗೆ ಬಂದು ಚೇಂಜ್ ಮಾಡಬೇಕಾಗುತ್ತೆ. ಬೇರೆ ಹೆಸರಲ್ಲಿ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಅವ್ರದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಬೋದು. ಸೊ ಇದನ್ನು ಎಲ್ಲ ಹೇಳೋ ಉದ್ದೇಶ ಏನಂದರೆ, ಈಗ ಈ ಸಬ್ಸಿಡಿ ಸ್ಟಾರ್ಟ್ ಆಗ್ತಾಯಿದೆ. ಈ ಸಬ್ಸಿಡಿ ಆಗ್ತಾ ಇರೋದ್ರಿಂದ ದಯವಿಟ್ಟು ನಮ್ಮ ಶಿರಾ ತಾಲ್ಲೂಕಿನಲ್ಲಿ ಎಲ್ಲ ಎಷ್ಟು ಜನ ಬಳಕೆದಾರರಿದ್ದಾರೆ, ಉಪ್ಕಾರ್ ಗ್ಯಾಸ್ನ ಯೂಸ್ ಮಾಡ್ತಾ ಇದ್ದಾರೆ, ಅವರು ಬಂದು ಅವರ KYCನ ಮಾಡಿಕೊಂಡು, ಈಗ ಬರೋ ದಿನಗಳಲ್ಲಿ ಸಬ್ಸಿಡಿ ಬೇಕಂದರೆ ಇದನ್ನು ಎಲ್ಲ ನಿಮ್ಮದು ಕನೆಕ್ಷನ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಎಲ್ಲ KYC ಕೊಟ್ಟು DSC ನಂಬರ್ ಕೊಟ್ಟರೆ ನಿಮಗೆ ಒಳ್ಳೆ ಇದಾಗುತ್ತೆ. ಇಲ್ಲಾಂದರೆ ನಾಳೆ ಏನಾದರೂ ಗ್ಯಾಸ್ ಲೀಕ್ ಆಗಿ ಹೆಚ್ಚು ಕಡಿಮೆ ಆಗಿ ಏನಾದರೂ ಇದು ಗ್ಯಾಸ್ ಸೋರಿಕೆಯಿಂದ ಅನಾಹುತ ಆದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಬಂದು KYCನ ಮಾಡಿಸ್ಕೊಂಡು ನಿಮ್ಮ ಬೇರೆ ಹೆಸರಲ್ಲಿ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡಿಸ್ಕೊಂಡು ನೀವು ಗ್ಯಾಸ್ನ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂತಪ್ಪ ಅಂದರೆ, ಈಗ ಬರೋ ದಿನಗಳಲ್ಲಿ ಸುಮಾರು 1 ತಿಂಗಳಲ್ಲೇ ಇರ್ಬೋದು, 1 ತಿಂಗಳಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ PMUY ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ 0.3 ಅಂತ ಮತ್ತೆ ಹೊಸ ಸ್ಕೀಮ್ ಸ್ಟಾರ್ಟ್ ಆಗ್ತಾ ಇದೆ. ಆ ಸ್ಕೀಮ್ಗೆ ಎಲ್ಲರೂ ಡಾಕ್ಯುಮೆಂಟ್ಸ್, ಅವ್ರದ್ದು ಫ್ಯಾಮಿಲಿ ಮೆಂಬರ್ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇನ್ಕಮ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಇದನ್ನೆಲ್ಲ ತಂದು ಕೊಟ್ಟರೆ ಅವ್ರದ್ದು KYC ಮಾಡಿ ಅವ್ರ ಹೆಸರಲ್ಲಿ ಕನೆಕ್ಷನ್ ಇಲ್ಲ ಅಂದರೆ ಹೊಸ ಕನೆಕ್ಷನ್ ಇಶ್ಯೂ ಮಾಡ್ತಾರೆ. ಸೊ ಹಳ್ಳಿನಲ್ಲಿ ನಮ್ಮ ಹುಡುಗರು ಎಲ್ಲರೂ ಬರ್ತಾರೆ, ಅವ್ರಿಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ. ಕನೆಕ್ಷನ್ ಹೊಸ ಕನೆಕ್ಷನ್ ಯಾರಿಗೆ ಹೊಸ ಕನೆಕ್ಷನ್ ಇಲ್ಲ ಅವರಿಗೆ ಫ್ರೀ ಕನೆಕ್ಷನ್ ಉಜ್ವಲ ಸ್ಕೀಮಿಂದ ಸಿಗುತ್ತೆ. ನಾಳೆಯಿಂದನೇ ನಮ್ಮ ಹುಡುಗರು ಎಲ್ಲರೂ ಬರ್ತಾರೆ, ಅವರಿಗೆ ನಿಮ್ಮ ನಾಳೆಯಿಂದನೇ ಡಾಕ್ಯುಮೆಂಟ್ಸ್ ಕೊಡಿ, ನಾವೆಲ್ಲ ಫೀಡ್ ಮಾಡ್ಕೊಳ್ತೀವಿ. ನಿಮ್ಮ ಹೆಸರಲ್ಲಿ ಕನೆಕ್ಷನ್ ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ಫೋನ್ ಮಾಡಿ, ದೂರವಾಣಿ ಮೂಲಕ ನಿಮಗೆ ಫೋನ್ ಮಾಡಿ ನಿಮ್ಮ ಕನೆಕ್ಷನ್ ಕರೆಸಿ ನಿಮ್ಮ ಕನೆಕ್ಷನ್ನ ಕೊಡ್ತೀವಿ. ಎಲ್ರಿಗೂ ಧನ್ಯವಾದಗಳು. ಓಕೆ. ಹಾಗೆ KYC ನಮ್ಮ ಹುಡುಗರುನೇ ಅವ್ರ ಹತ್ರ ಮೊಬೈಲ್ ಆ್ಯಪ್ನಲ್ಲಿ KYCನ ನಿಮ್ಮದು ಮಾಡಿಕೊಡ್ತಾರೆ, ಅಲ್ಲೇ ನೀವೆಲ್ಲಿ ಸಿಗ್ತೀರ ಅಲ್ಲೇ ಮಾಡ್ತಾರೆ. ಮತ್ತು ಒಂದು ಇದು ಕೂಡ ಪೇಪರಲ್ಲಿ, ಕನ್ನಡ ಪೇಪರ್ನಲ್ಲಿ ಆ್ಯಡ್ ಕೂಡ ಬರುತ್ತೆ. ಅದರಲ್ಲೂ ಕೂಡ ನಿಮಗೆ ಇದು ಕೊಟ್ಟು ಸ್ಕ್ಯಾನರ್ ಕೊಟ್ಟಿರ್ತಾರೆ. ಆ ಸ್ಕ್ಯಾನರ್ ಮುಖಾಂತರನೂ ನೀವು KYCನ ಮಾಡ್ಕೊಬೋದು. ಮತ್ತು ಈ ಮಿಸ್ ಕಾಲ್ ಬುಕ್ಕಿಂಗ್ ಮಾಡಿ ನಿಮಗೆ ಸಿಲಿಂಡರ್ ತಂದಾಗ DSC ನಂಬರ್, ನಿಮಗೆ OTP ನಂಬರ್ ಬರುತ್ತೆ. ಆ OTP ನಂಬರ್ ಕಡ್ಡಾಯವಾಗಿ ಹೇಳಿ ಸಿಲಿಂಡರ್ ತೊಗೊಂಡ್ರೆ ನಿಮ್ಮದು ಸಿಲಿಂಡರ್ ನೀವು ತೊಗೊಂಡಿದ್ದೀರಾ ಅಂತ ನಮ್ಮಲ್ಲಿ ರಿಜಿಸ್ಟರ್ ಆಗುತ್ತೆ. ನೀವು ಹಾಗೆ ತೊಗೊಂಡ್ರೆ ನಿಮ್ಮದು ಸಿಲಿಂಡರ್ ರಿಜಿಸ್ಟರ್ ಆಗೋದಿಲ್ಲ. ನಾಳೆ ನೀವು ಹಾಗೆ ತೊಗೊಂಡೋಗಿರೋ ಸಿಲಿಂಡರ್ನಲ್ಲಿ ಏನಾದರೂ ಅನಾಹುತ ಆದರೆ ಯಾವುದೇ ಪರಿಹಾರ ಸಿಗೋದಿಲ್ಲ, ಸಬ್ಸಿಡಿ ಸಿಗೋದಿಲ್ಲ. ಸೊ OTP ನಂಬರ್ ಕಡ್ಡಾಯವಾಗಿ ಕೊಟ್ಟು ನಿಮ್ಮದು ಸಿಲಿಂಡರ್ ನಿಮಗೆ ಸಿಕ್ಕಿದೆಯಾ ಅಂತ ಒಂದು ನಂಬರ್ ನಮ್ಮ ಹುಡುಗರಿಗೆ ಯಾರು ಡೆಲಿವರಿ ಬಾಯ್ ಬರ್ತಾನೆ ಅವನಿಗೆ ನಂಬರ್ ಕೊಟ್ಟರೆ
ಆ ನಂಬರ್ ನಮಗೆ ಇಲ್ಲಿ ರಿಜಿಸ್ಟರ್ ಆಗುತ್ತೆ ನೀವು ಸಿಲಿಂಡರ್ ತೊಗೊಂಡಿದ್ದೀರಾ ಅಂತ. ಹಾಗೆ ತೊಗೊಂಡ್ರೆ ನಮ್ಮಲ್ಲಿ ರಿಜಿಸ್ಟರ್ ಇರೋದಿಲ್ಲ, ನಮ್ಮಲ್ಲಿ ಸಿಲಿಂಡರ್ ತೊಗೊಂಡಿಲ್ಲ ಅಂತ ಬರುತ್ತೆ. ಸೊ ಏನಾದರೂ ಅನಾಹುತ ಆದರೆ ನಿಮಗೆ ಪರಿಹಾರ ಸಿಗೋದಿಲ್ಲ, ಸಬ್ಸಿಡಿ ಕೂಡ ಸಿಗೋದಿಲ್ಲ. ಹಾಗಾಗಿ ಕಡ್ಡಾಯವಾಗಿ DSC ನಂಬರ್ ಕೊಡಿ, ಸಿಲಿಂಡರ್ನ ತಗೊಳ್ಳಿ. ನಿಮ್ಮ ಎಲ್ಲರ ರಕ್ಷಣೆ ನಮ್ಮ ಹೊಣೆ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕಂತ ನಿಮ್ಮಲ್ಲಿ ವಿನಂತಿ.